ಮಿಥುನ ರಾಶಿಯವ್ರಿಗೆ ದೈವ ಬಲ ಇದೆ ಅಂತಲೇ ಹೇಳ್ಬೋದು. ಈ ಒಂದು ಮೇ ತಿಂಗಳಲ್ಲಿ ಅವರಿಗೆ ಕೆಲವೊಂದು ದೈವದ ಒಂದು ಆಚರಣೆಯನ್ನು ಮಾಡುವಂಥದ್ದು, ಕ್ಷೇತ್ರಗಳಿಗೆ ಭೇಟಿಯನ್ನು ಮಾಡುವಂಥದ್ದು, ಪ್ರಯಾಣ ಜಾಸ್ತಿ ಆಗಿರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ಏರುಪೇರು, ಅದರಲ್ಲೂ ಸುಧಾರಣೆಗಳಾಗುವಂತಹ ಸಾಧ್ಯತೆಗಳು, ಪತಿಪತ್ನಿಯರಲ್ಲಿ ಉತ್ತಮವಾದಂಥ ಬಾಂಧವ್ಯ, ಆರ್ಥಿಕತೆಯಲ್ಲಿ ಲಾಭ, ಮಕ್ಕಳ ಒಂದು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಒಂದು ಚಿಂತನೆಯನ್ನು ಮಾಡುವಂಥದ್ದು ಮತ್ತು ಮನೆಯ ಒಂದು ಯಜಮಾನರ ಒಂದು ಚಿಂತೆಯನ್ನು ಜಾಸ್ತಿ ಮಾಡ್ತಾ ಇರ್ತೀರಿ ಪತ್ನಿಯಾಗಿದ್ದರೆ. ಮತ್ತು ಮಿಥುನ ರಾಶಿಯವರು ಆದಷ್ಟು ಸಹಿತ ತಮ್ಮ ಆರೋಗ್ಯದ ಮೇಲೆ ಹೆಚ್ಚಿನ ಕಾಳಜಿಯನ್ನು ಕೊಡೋದು ತುಂಬಾ ಉತ್ತಮವಾಗುತ್ತೆ. ಅಧಿಕಾರದ ವ್ಯಾಮೋಹ ತಮಗೆ ಸಿಗುತ್ತೆ. ತಾವು ಯಾವುದಾದ್ರು ಒಂದು ಅಧಿಕಾರವನ್ನು ಬಯಸಿದ್ರೆ ಆ ಅಧಿಕಾರಕ್ಕೆ ತಾವು ಪ್ರಯತ್ನ ಪಟ್ಟರೆ ಪ್ರಯತ್ನಕ್ಕೆ ತಕ್ಕಂಥ ಫಲ ತಮಗೆ ಸಿಕ್ಕೇ ಸಿಗುತ್ತೆ. ಅಧಿಕಾರದ ಆಸೆ ತಮಗೆ ಉತ್ತಮವಾದ ಸ್ಥಾನಕ್ಕೆ ಏರಿಸುತ್ತೆ. ಮತ್ತು ಒಂದು ಸೈಟು, ಮನೆ ನೋಡುವಂತಹ ಒಂದು ಹೊಸ ಜಾಗ, ಹೊಸ ಬದಲಾವಣೆ, ಹೊಸ ಒಂದು ಚೈತನ್ಯವನ್ನು ತಾವು ಕಾಣ್ತೀರಿ. ಮಿಥುನ ರಾಶಿಯವರು ಗುರು ತುಂಬಾ ಒಂದು ಉತ್ತಮ ಸ್ಥಾನದಲ್ಲಿ ತಮಗೆ ಕಾಣ್ತಾ ಇದ್ದಾನೆ. ಅದಕ್ಕಾಗಿ ಈ ಒಂದು ಪ್ರಾಬಲ್ಯ ತಮಗೆ ಸಿಗುತ್ತೆ. ದೇವರ ಒಂದು ಭಾಗ್ಯದಲ್ಲಿ ತಾವು ಬರ್ತೀರಿ, ದೇವಾಲಯಗಳಿಗೆ ಭೇಟಿ ಆಗ್ತೀರಿ, ಗುರುಗಳನ್ನು ಭೇಟಿ ಆಗ್ತೀರಿ, ಗುರುಗಳ ಮಾರ್ಗದರ್ಶನವನ್ನು ಸಹಿತ ತಾವಿಲ್ಲಿ ಪಡಿತೀರಿ. ವೃತ್ತಿಪರ ಜೀವನದಲ್ಲಿರೋರಿಗೆ, ವಕೀಲರಿಗೆ, ವೈದ್ಯಕೀಯ ಜೀವನದಲ್ಲಿರೋರಿಗೆ ಮತ್ತು ಸರ್ಕಾರಿ ನೌಕರರಿಗೆ ಸ್ವಲ್ಪ ಮಟ್ಟಿನ ಲಾಭ. ಆರೋಗ್ಯದ ವಿಚಾರದಲ್ಲಿ ಎದೆ ಭಾಗ ಅಥವಾ ಹೊಟ್ಟೆಯ ಭಾಗ ಅಥವಾ ಕೀಲು ನೋವುಗಳು ಬರುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಮಿಥುನ ರಾಶಿಯವರಿಗೆ ಜಾಗೃತಿಯಾಗಿರಿ. ತಾವು ಸ್ವಲ್ಪ ಯೋಗಾಸನ, ಧ್ಯಾನ, ಮೆಡಿಟೇಷನ್ಗಳನ್ನು ಮಾಡುವಂಥದ್ದು ತುಂಬಾ ಉತ್ತಮವಾಗಿರುತ್ತೆ. ತಾವು ಗೌಪ್ಯತೆಯನ್ನು ಕಾಪಾಡಿಕೊಳ್ಳೋದು ತುಂಬಾ ಉತ್ತಮ. ತಮ್ಮ ಗೌಪ್ಯತೆ ಮೇಲೆ ಎಲ್ಲರೂ ಸಹಿತ ತುಂಬಾ ಕಣ್ಣು ಹಾಕಿರ್ತಾರೆ. ತಮ್ಮ ವಿಚಾರದಲ್ಲಿ ಹೆಚ್ಚು ಹೆಚ್ಚು ಗಮನವನ್ನು ಹರಿಸ್ತಾ ಇರ್ತಾರೆ. ತಮಗಿಂತ ಹೆಚ್ಚು ತಮ್ಮ ಪರರು ತಮ್ಮ ಮೇಲೆ ಜಾಸ್ತಿ ಚಿಂತೆ ಮಾಡೋದು ಜಾಸ್ತಿ ಆಗಿರುತ್ತೆ. ತುಂಬಾ ಜಾಗೃತಿಯಾಗಿರಿ ಅಂತಲೂ ಸಹಿತ ಹೇಳ್ಬೋದು. ಅದೃಷ್ಟ ಸಂಖ್ಯೆಯಾಗಿ 3 ಆಯ್ಕೆ ಮಾಡ್ಕೊಳ್ಳಿ. ಅದೃಷ್ಟ ಬಣ್ಣವಾಗಿ ಕಂದು ಬಣ್ಣವನ್ನು ಆಯ್ಕೆ ಮಾಡ್ಕೊಳ್ಳಿ. ಅದೃಷ್ಟ ದೇವತೆ ಸುಬ್ರಹ್ಮಣ್ಯ ದೇವರ ಒಂದು ಆರಾಧನೆಯನ್ನು ಮಾಡೋದ್ರಿಂದ ತುಂಬ ಉತ್ತಮವಾಗಿರುತ್ತೆ. ಇದಾಗಿತ್ತು ಮಿಥುನ ರಾಶಿಯ ಮೇ ತಿಂಗಳ ಮಾಸಿಕ ಭವಿಷ್ಯ. ಇದೇ ರೀತಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪ್ರತಿಯೊಂದು ವಿಚಾರಗಳನ್ನು ಬೆಲ್ ಐಕಾನ್ ಮುಖಾಂತರ ತಾವು ಪಡಿಬೋದು ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.